ಒಂದು ಊರಾಗ ಒಬ್ಬ ದೊಡ್ಡ ವ್ಯಕ್ತಿ ತೀರ್ಕೊಂಡಿದ್ದ. ಆ ತೀರ್ಕೊಂಡ ವ್ಯಕ್ತಿ ಹೆಂಗಿದ್ದಂದ್ರೆ ತುಂಬ ಜನರಿಗೆ ಬೇಕಾಗಿರುವಂಥ ಒಬ್ಬ ವ್ಯಕ್ತಿ ಆಗ ಅಚಾನಕ್ ಅವಂಗೇನೋ ಮರಣ ಬಂತು, ತೀರ್ಕೊಂಡು ಬಿಟ್ಟ. ಅವರು ಮನೆಯೊಳಗಿನವರು ಅವನ ಹೆಣ ಶೃಂಗಾರ ಮಾಡಿ ಮಣ್ಣು ಕೊಡ್ಬೇಕಂತೇಳಿ, ಇನ್ನೇನು ಶೃಂಗಾರ ಮಾಡಿ ಮಣ್ಣು ಕೊಡ್ಬೇಕಂತೇಳಿ ವಿಚಾರ ಮಾಡಕತ್ತಿದ್ರು. ಊರಾಗಿನ ಹಿರಿಯರು ಅಷ್ಟರು ಬಂದ್ರೆ ಅವ್ರ ಮನೆಗೆ. ಅಲ್ಲ, ನಿಮ್ಮ ಮನೆಯೊಳಗೆ ಸಾಕಷ್ಟು ಸಂಪತ್ತು ಗಳಿಸಿಬಿಟ್ಟಾನೋ, ಅವನಿಗೆ ದವಾಖಾನೆಗೆ ತೋರಿಸಿ ಏನಾದರೂ ಆರೈಕೆ ಮಾಡಬಾರ್ದನ ಅಂತ ಕೇಳಿದ್ರು. ಅವಾಗ ಅವ್ರ ಮನೆಯಾಗಿನವ್ರು ಅಂದರು, ನಾವೆಲ್ಲ ಅವನು ಆರೈಕೆ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ, ಅವನ್ನೆಲ್ಲ ಸದೃಢ ಮಾಡಬೇಕು ಅಂತೇಳಿ ವಿಚಾರ ಮಾಡಿದ್ದೀವಿ. ಆದ್ರೆ ಅವನಿಗೆ ಏನು ರೋಗ ಬಂದಿದ್ದ ನಮಗೆ ಯಾರಿಗೂ ಹೇಳೇ ಇಲ್ಲ. ಅವನು ಯಾಕೆ ತೀರ್ಕೊಂಡು ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಆ ವ್ಯಕ್ತಿಗೆ ಏನು ಏಕದಮ್ ಜೀವ ಹೋಗಿಬಿಡ್ತು, ನಮಗೂ ಗೊತ್ತಾಗಲಿಲ್ಲ ಅಂತ ಮನೆಗೆ ನಾವು. ಅದರಾಗ ಅವನಿಗೆ ಬೇಕಾಗಿರುವಂಥ ಒಂದು 4 ಮಂದಿ ಗೆಳೆಯರು ಅವನು ತೊಳೆದು ಗಾಡಿ ಕುಣಿಸಿದ್ರು. ಬಂದ್ರವರು ಭಾಳ ದುಃಖ ಪಡಾಕತ್ತಿದ್ರು. ಅವನ ನೋಡಿದ ಕೂಡಲೇ ದುಃಖ ಪಡಾಕತ್ತಿದ್ರು. ನಾವು ನಮ್ಮ ಮನೆಯೊಳಗೆ ಏನು ಸ್ವಲ್ಪ ಅಡಚಣೆ ಇರ್ತಿತ್ತು, ಬಾಯಿಂದ ಬರೋದು ಅಷ್ಟೇ ತಡ, ತನ್ನ ಕಿಸೆ ಒಳಗಿರುವಂಥ ನೋಟ 500 ಇರಲಿ 1000 ಬರಲಿ ಎಷ್ಟು ಬಂದರೂ ಕೈಯಾಗಿನ ಕೊಟ್ಟು ಬಿಡ್ತಿದ್ದ. ಅಷ್ಟು ಅವನಲ್ಲಿ ಒಳ್ಳೆಯ ಗುಣಗಳಿತ್ತು ಅಂತ. ಅವಾಗ ಆ ಮನೆಯಾಗಿನವರು ಕೇಳಿದ್ರು, ನೀವೆಲ್ಲ ಹೇಳೋದು ಕರೆ ಐತಿ, ಆದ್ರೆ ನಾವು ನಂಬಬೇಕಲ್ಲ. ನಮ್ಮ ಅಡಚಣೆ ಬಂದೈತಿ ಅಂತ ಸಾವುಕಾರ ಅಂತ ಅವನ ಮುಂದೆ ಹೇಳ್ಕೊಂಡ್ರೆ ಸಾಕು, ಅಷ್ಟು ನಮ್ಮ ಗೌರವವನ್ನು ನೋಡಲಾರದ, ಕಷ್ಟಗಳನ್ನು ಕೇಳಲಾರ್ಕ ಅವನ ಕಿಸೆ ಒಳಗಿರುವಂಥ ಎಷ್ಟು ಬಂದಿದ್ದು, ಕೈ ಒಳಗೆ ಬಂದಿದ್ದು ರೊಕ್ಕ ನಮಗೆ ಕೊಟ್ಟ, ನೀ ಸಂತಿ ಮಾಡ್ಕೊ ಹೋಗಂತೇಳಿ ನಮಗೆ ಕೊಟ್ಟು ಬಿಡ್ತಿದ್ದ. ಸಾವುಕಾರಷ್ಟು ಗುಣಗಳಿತ್ತು, ಒಳ್ಳೆಯವಿತ್ತು ಅಂತ. ಅವಾಗ ಅವ್ರ ಮನೆಯಾಗಿನವ್ರು ಅಂದರು, ಈಗ ಅವ ತೀರ್ ಹೋಗಿದ್ದಾನ, ನಾವು ಏನು ಅವಂಗ ಮಾಡಬೇಕು ಕಾರ್ಯಗಳನ್ನು ಮಾಡೋಣ್ರಿ, ಮುಂದೆ ಏನು ಮಾಡಬೇಕು ಅಂತ ಅದನ್ನೇ ವಿಚಾರ ಮಾಡೋಣ ತಿಕ್ಕಂದು ಅವ್ರ ಮನೆಯಾಗಿನವ್ರು ಅವ್ರು ಕೇಳಕ್ಕೆ. ಒಂದು ಇಬ್ಬರು ಕುತ್ಕೊಂಡು ಭಾಳ ಚಂದ ಅಳತಿದ್ರು. ಅಲ್ಲೋ, ನಮ್ಮನ್ನು ಎಲ್ಲರನ್ನೂ ಬಿಟ್ಟು ಹೋದು, ಎಲ್ಲ ನಿನಗೆ ಹೋಗು ಮನಸ್ಸು ಹೆಂಗೆ ಬಂತು ಅಂತ ಕೇಳ್ತಿದ್ರು. ಅದ್ರಾಗ ಇನ್ನೊಂದು ಇಬ್ಬರು ಅಂತಿದ್ರು, ಯಾಕೆ ಪಾಪ ತೀರ್ಕೊಂಡ, ಏನಾಗಿತ್ತೋ ಗೊತ್ತಿಲ್ಲ, ಅವಂಗ ಮರಣ ಹೆಂಗೆ ಬಂತು ಗೊತ್ತಿಲ್ಲ ಅಂತ ಒಬ್ಬೊಂದಿಬ್ಬರು ಅಂತಿದ್ರು. ಹೆಣ್ಣು ಮಕ್ಕಳ ದುಃಖ ತೆಗೆದ ಅಳ್ತಿದ್ರು. ಏನು ಅಳ್ತಿದ್ರು ಅಂದ್ರೆ, ಸಾಯಿ ಹೊತ್ತಿನಾಗ ಯಾರಿಗಾದ್ರೂ ಏನಾದರೂ ಹೇಳಿ ಸಾಯಬಾರ್ದನ, ನಾವು ಬಂದು ನಿನ್ನಲ್ಲಿ ಏನಾದರೂ ಕೇಳ್ಕೋತಿದ್ದೀವಿ ಅಂತ ಅಳ್ತಿದ್ರು. ಹೆಣ್ಣು ಮಕ್ಕಳು ಒಂದು ಕಾಡಿ ಜನ ಅಳ್ತಿದ್ರು. ಅವಾಗ ಹೆಣ ಅಂತಿತ್ತು, ನೋಡು, ನಾನು ತೀರ್ ಹೋಗಿದ್ದೀನಿ, ಎಷ್ಟು ಜನ ಕೂಡಿದ್ದಾರೆ ನನ್ನ ಮಣ್ಣು ಕೊಡೋಕ್ಕೆ. ನಾನು ಬದುಕಿದಾಗ ಯಾರೂ ನನ್ನ ಅಂತ್ಯಕ್ಕೆ ಬಂದಿರಲಿಲ್ಲ, ನಾನು ಕಷ್ಟದೊಳಗಿದ್ದಾಗ ಯಾರು ನನ್ನ ಅಂತ್ಯಕ್ಕೆ ಬಂದಿರಲಿಲ್ಲ. ನಾನು ದೊಡ್ಡ ಶ್ರೀಮಂತದನಂತ ಕೂಡ್ಯಾರೋ, ಯಾರಿಗೆ ನಾ ಸಹಾಯ ಮಾಡೇನಂತ ಕೂಡ್ಯಾರೋ ಗೊತ್ತಿಲ್ಲ, ಆದ್ರೂ ನಾ ತೀರ್ಕೊಂಡು ಹೋದ್ಮೇಲೆ ಎಷ್ಟು ಜನ ಕೂಡಿದ್ದಾರೆ ನೋಡಂತ ಮಾತಾಡ್ತಿರ್ತಾನೆ. ಅವರು ಮನೆಯಾಗಿನವ್ರು ಅಂತಿದ್ರು, ಬೇಗ ಈ ಮನುಷ್ಯನ ಮಣ್ಣು ಕೊಡೋಣ, ಹೋಗಿ ನಡ್ರಿ ಅಂತ ಕೇಳ್ತಿದ್ರು. ಅವಾಗ ಅವ್ರಿಗೆ ಸಂಬಂಧಿಕರಂತೇಳಿ ಒಂದು 7-8 ಮಂದಿ ಬರೋರು ಇದ್ರು. ಬರೋರು ಇದ್ದಾಗ ಈ ಕಡೆ ಹಿರಿಯರು ಏನು ಮಾಡ್ತಿದ್ರು, ಲಗುಟ್ಟೆ ಎಬ್ಬಿಸ್ರಿ, ಅವ್ರು ಬಂದರೆ ಇವನೇನೋ ಬದುಕಿಸ್ತಾರೇನಂತ ಕೇಳ್ತಿದ್ರು ಹಿರಿಯರು. ಎಲ್ಲ ಅವನು ಭಾಳ ಹಚ್ಚಿಕೊಂಡವ್ರು ಅದಾರು, ಅವ್ನಿಗೆ ಭಾಳ ಸಂಬಂಧಿಕರದಾರು, ಅದಕ್ಕೆ ಅವನು ಇನ್ನೊಂದು ಸ್ವಲ್ಪ ಅವ್ರು ಬರುತ್ತಂತ ಹೇಳ್ರಿ ಅಂತ. ಇನ್ನೇನು ಅವನು ಚಿಟ್ಟಪಾಲಿಕೆ ಒಳಗೆ ಇಡುತ್ತಿದ್ರು. ಅವು 8 ಜನ ಏನು ಬರೋರು ಇದ್ರಲ್ಲ, ಅವ್ರು ಬಂದುಬಿಟ್ರು. ಅಲ್ಲೋ, ನಾವು 4 ಜನ ಅವಂಗೆ ಭಾಳ ಬೇಕಾದವ್ರು ಇದ್ದೀವಿ, ಭಾಳ ದೂರದಿಂದ ನಾವು ಬಂದಿದ್ದೀವಿ, ನಮ್ಮ ಸಲುವಾಗಿ ಅವನು ಇಡಬಾರ್ದು ಏನಂತ ಕೇಳಿ ಅಳತಿದ್ರು. ಅವನು ನೋಡಿ ಊರಾಗಿನ ಜನ ಅಂದರು, ನೀವು ಯಾವ ಊರವರು ಅಂತ ಕೇಳಿದ್ರು. ನಾವು ಈ ಕಡೆ ಅವಂಗೆ ಭಾಳ ತುಂಬ ಬೇಕಾದವ್ರು ಇದ್ದೀವಿ, ಭಾಳ ದೂರಿಂದ ಬಂದೀವಿ, ನಾವು ನಮಗೆ ಬಹಳ ಸಹಾಯ ಮಾಡ್ಯಾನವ,
ನಮಗೆ ಭಾಳ ಒಳ್ಳೆ ಕೆಲಸಗಳನ್ನು ಮಾಡ್ಯಾನೋ ಏನೋ ಅವನ್ನ ತೀರ್ಕೊಂಡನನ್ನು ಸುದ್ದಿ ಕೇಳಿ ನಾವು ಅವನ ಮೋತಿಯರಿ ನೋಡಿ ಸಂತೋಷ ಪಡಬೇಕಂತೇಳಿ ಬಂದೀವಂತ ಚಿತ್ರ. ಅವನಲ್ಲಿ ಭಾವನೆಗಳು ಸರಿ ಇತ್ತು, ಅವನಲ್ಲಿ ಗುಣಗಳು ಸರಿ ಇದ್ದು, ಆದರೂ ದೇವರ ಆತನಿಗೆ ಮರಣ ಕೊಡಬಾರ್ದಿತ್ತು ಅಂತ ಚಿತ್ರ. ಅವಾಗ ಊರಿನ ಜನ ಅಂದರು, ಸಾಹುಕಾರ ಸಾಯವಲ್ಲಕ ಎಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿ ತೀರ್ಕೊಂಡನ ನೋಡು, ಅವನಲ್ಲಿ ಗುಣಗಳು ಎಷ್ಟು ಒಳ್ಳೆಯವಿತ್ತು ಅಂತ. ಕೊಡುವ ಕೈ ಇಸ್ಕೊಂಡಿಲ್ಲ, ಕೊಡುವ ಮನಸ್ಸಿತ್ತು, ಇಸ್ಕೊಳ್ಬೇಕನ್ನುವಂಥ ಭಾವನೆಗಳೆಲ್ಲ ಅವನಲ್ಲಿ. ಅಲ್ಲೋ ನೀನು ತೀರ್ ಹೋಗಿದಿ, ನಿನ್ನ ನೋಡೋಕೆ ಯಾವ್ರವರು ಬಂದಾರೋ ಒಂದು ಸ್ವಲ್ಪ ಅವ್ರ ಜೋಡಿ ಮಾತಾಡು ಅಂಥೇಳಿ ಅಂತಿದ್ರು ಕೈರಿದವರು. ಅವ್ನು ತೀರ್ಕೊಂಡಾನೇನು ಮಾತಾಡ್ತಾನ, ಅವ್ನು ಮಾತಾಡೋಕೆ ಏನದ, ಮಾತಾಡೋದು ಏನು ಉಳಿದಿಲ್ಲ, ತೀರ್ಕೊಂಡು ಬಿಟ್ಟಿಲ್ಲ ಸತ್ತು. ಅವನು ಇದ್ದಾಗ ಎಲ್ಲರ ಜೋಡಿ ಖುಷಿಯಾಗಿದ್ದ, ತೀರ್ಕೊಂಡಾಗೂ ಖುಷಿಯಾಗದ, ಅವನು ಮಾತಾಡಿಸಿ ಏನು ಮಾಡವ್ರ. ಸತ್ತು ಹೋಗಿರುವ ಹೆಣ ಖುಷಿ ಹೆಂಗಿರ್ತತಿ ಅಂತಂದ್ರೆ, ತನ್ನ ಬಳಗ ತಾ ತೀರ್ಕೊಂಡ ಮೇಲೆ ನಾ ತೀರ್ಕೊಂಡ ಮೇಲೆ ಎಷ್ಟು ಜನ ಬಂದು ನನ್ನ ನೋಡ್ತಾರೋ ಅಂದ್ರೆ, ಕನಸಿನೊಳಗೂ ನಾ ತಿಳ್ಕೊಂಡಿರಲಿಲ್ಲ ಅಷ್ಟು ಜನ ಬಂದು ನನಗೆ ಮಣ್ಣು ಕೊಡಕ್ಕೆ ಬಂದಿದ್ದಾರೆ. ನನಗೂ ಸಂತೋಷ. ಗೆಳೆಯರಂದರು ಅವನು ಹೆಂಡತಿ ಅಂತಾಳೋ ಏನು, ಅವನು ಹೆಂಡತಿ ಗೆಳೆಯರು ಹೇಳ್ತಾಳಂದ್ರೆ, ನನ್ನ ಗಂಡ ಸತ್ಯದಕ್ಕೆ ನನಗೆ ದುಃಖಿಲ್ಲ, ನನ್ನ ಗಂಡ ನನ್ನ ಸಂಪತ್ತು ಬಿಟ್ಟು ಹೋದಕ್ಕೆ ನನಗೆ ಚಿಂತಿಲ್ಲ, ನಿಮ್ಮ ಜೋಡಿ ಖುಷಿ ಇದ್ದಂದ ನಾಲ್ಕು ಮಂದಿಗೆ ದಾನ ಮಾಡಿದಾನನ್ನುವಂಥ ಶಬ್ದ ನನಗೆ ಕಿವಿಗೆ ಬಿತ್ತಲ್ಲ, ಅದನ್ನು ಕೇಳಿ ಸಂತೋಷಪಟ್ಟಂಥದ್ದು ಹೆಂಡತಂತ. ಅವರು ಹೆಂಡತಿ ಅಂತಕ್ಕೂ ಎಷ್ಟು ಗುಣಗಳು ಒಳ್ಳೆವು ಕೊಟ್ಟದಾನ ದೇವರ. ಶ್ರೀಮಂತರಬಹುದು, ಮನಸ್ಸು ದೊಡ್ಡದು ಐತಲ್ಲ, ಅದಕ್ಕೆ ಏನು ಮಾಡಿ ಮನಸ್ಸು ದೊಡ್ಡದು ಕೊಟ್ಟಾನ ದೇವರು. ಬದುಕೋಕೆ ಅವಕಾಶ ಕೊಟ್ಟಾನ, ಸಂಪತ್ತು ಬಳಸ್ಕೊಳ್ಳೋಕೆ ಅವಕಾಶ ಕೊಟ್ಟಿಲ್ಲ. ಬೇಗ ಆತ ದೇವರ ಅವನ್ನ ಕರ್ಕೊಂಡು ಎಷ್ಟು ಸಂತೋಷ. ಎಲ್ಲ ಸಂಬಂಧಿಕರು ಬಂದರು. ಇನ್ನೇನು ಚಿಟ್ಟಪಾಲಿಕೆ ಒಳಗೆ ಇಡುವುದರೊಳಗನ ಒಂದು ಮುದುಕಿ ಎದ್ದು ಬಂತು. ಆ ಮುದುಕಿ ಗದ್ದ ತುಟಿ ಹಿಡ್ದಾಳ ಪಿತ್ತ ಸಾಹುಕಾರ. ನನ್ನ ಮನಿತಾನ ನಡೆದಿದ್ದ ನಿನ್ನಿಂದನೋ ನನ್ನ ಬಿಟ್ಟು ಹೊಂಟಿಲ್ಲ ಅಂತ ಕೇಳಿ ದುಃಖದಿಂದ ಅಳತಿತ್ತ ಮುದುಕಿ. ನನ್ನ ಮನಿತಾನ ನಡೆದಿದ್ದ ನಿನ್ನಿಂದ, ಆದರೆ ನೀ ಬಿಟ್ಟು ಹೋದಿ, ನನ್ನ ಮನಿತಾನ ನಡೆಸೋರು ಯಾರು? ಇನ್ನು ಮ್ಯಾಲ ನನ್ನ ಮನೆ ಹೆಂಗೆ ನಡಿಬೇಕು? ನಾನು ಕೇಳಿದಾಗ ನಿನ್ನ ಹೊಲದೊಳಗೆ ಬೆಳೆದಿರುವಂಥ ಬೆಳೆ ಒಳಗೆ ಏನಂತ ಎಲ್ಲಾನು ನನಗೆ ಕೊಟ್ಟು ಬಿಡ್ತಿದ್ದೆ. ಒಂದು ಸೌಂತಿಕಾಯಿ ಕೊಡ್ತಿದ್ದೆ, ಒಂದು ಹಣ್ಣು ಹಂಪಲ ಕೊಡ್ತಿದ್ದೆ, ಒಂದು ಗಿಡದೊಳಗೆ ಬೆಳೆಯುವಂಥ ಎಲ್ಲಾನು ನನಗೆ ಕೊಟ್ಟು ಬಿಡ್ತಿದ್ದೆ, ಒಂದು ಕೋತಂಬರಿಯನ್ನು ಕಿತ್ತು ಕೊಟ್ಟು ಬಿಡ್ತಿದ್ದೆ. ನನ್ನ ಸಂಸಾರ ನಡೆಸ್ತಿರುವಂಥ ಸಾಹುಕಾರ ನೀನು ಎಲ್ಲ ಬಿಟ್ಟು ಹೋದಿಲ್ಲ, ನನ್ನ ಸಂಸಾರಿನ ನಡೆಸೋರ. ಮುದಿ ಕಳ್ತಿತ್ತು. ಅವಾಗ ಆ ಮುದಿ ಕಳುವತ್ನ್ಯಾಗ ಅವ್ರ ಮನೆಯೊಳಗಿನವ್ರು ಒಬ್ಬ ಹೆಣ್ಣು ಮನುಷ್ಯ ಬಂದ. ನೀ ಆದ್ರೆ ಸಾಯಬಾರ್ದನಂತ ಮುದುಕಿನ ಕೇಳಿದವ. ಯಾಕಂತ ಕೇಳಕ್ಕೆ ಯಾಕಂದ್ರೆ ನಿನ್ನ ಸಂಸಾರ ನಡೆಸುವಂಥ ಎಷ್ಟೋ ಸಂಸಾರಗಳನ್ನು ನಡೆಸುವಂಥ ಒಬ್ಬ ಮನುಷ್ಯ ಸತ್ತು ಹೋಗಿದ್ದಾನಂದ್ರೆ, ಎಷ್ಟೋ ಸಂಸಾರ ನಡೆಸ್ತಿದ್ದ ನಾವು ಬದುಕಿದಂದ್ರೆ ನಿನ್ನೊಂದು ಸಂಸಾರ ಬಿಟ್ಟು ಹೋಗಿದ್ದಾನಲ್ಲ, ಅದಕ್ಕೆ ದುಃಖ ಬರಕತ್ತ. ಅವಾಗ ಮುದುಕಂತಿತ್ತು, ಅಲ್ಲೋ ನಾನು ದುಃಖದಿಂದ ಯಾಕೆ ಅಳಾಕತ್ತಾನೆ ಅಂದ್ರೆ, ಅವನು ನನಗೆ ಕೊಟ್ಟಿದ್ದ ನೋಡಿ ದುಃಖ ಬರಕತ್ತಿಲ್ಲ. ಅವನ ನಗು ಮುಖ ನನಗೆ ಕೊಡುವತ್ನಾಗ ನೀ ಸಂತೋಷವಾಗಿರುವಂತ ನನಗೆ ಕೊಟ್ಟು ನಕ್ಕೋತ ಹೇಳ್ತಿದ್ದಲ್ಲ, ಅದನ್ನು ಕೇಳಿ ಸಂತೋಷಪಟ್ಟು ಅವನ ಬಗ್ಗೆ ಮಾತಾಡಿ ಹೊಗಳಕತ್ತಾನ ಹೊರತಾಗೆ ಅವನ ಬಗ್ಗೆ ನನಗೆ ಕೊಟ್ಟ ಸಂಸ್ಕೃತಿ ನಡೆಸ್ಯಾನ, ಸಂಸಾರ ನಡೆಸ್ಯಾನ ಅಂತೇಳಿ ದುಃಖದಿಂದ ಅಳಾಕತ್ತಿಲ್ಲ ಅಂತೇಳಿ ಮುದುಕಂತ. ಅವಾಗ ಮುದುಕಳುವತ್ನಾಗ ಆಯಿತು, ಇನ್ನೇನಾಗೋದಾದ, ನನಗೆ ಇನ್ಯಾರು ಕೊಟ್ಟು ನಡೆಸೋರು ಯಾರೂ ಇಲ್ಲ, ಎಲ್ಲರೂ ಬಿಟ್ಟು ಹೋದ್ರು. ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ನಿ, ಇನ್ನು ಯಾರು ಕೊಟ್ಟು ನಡೆಸೋರು ನನಗೆ ಅತ್ತಿಕ್ಕಂದು ಮುದುಕಂತಿತ್ತು. ಅವಾಗ ಮನೆಯಾಗಿನವ್ರು ಅಂತಿದ್ರು, ಎಷ್ಟು ಕಾಲಕ್ಕೆ ನಿನಗೆ ನಡೆಸ್ಯಾನಂದ್ರೆ ನಮ್ಮ ಅಂತಕ್ಕೆ ಬಂದು ಸಾಧ್ಯದಷ್ಟು ನಾವು ಕೊಡ್ತೀವಿ, ಬಂದು ಎತ್ತಿಕ್ಕಂದು ಮನೆಯಾಗಿನವ್ರು ಮುದುಕಿಗೆ ಹೇಳಿದರು. ಅಳಬೇಡ ಅಂತ ಹೇಳ್ತಿತ್ತು. ಒಂದು ಅವನ ಮೊಮ್ಮಗ ಬಂದು ಮುದುಕಿಗೆ ಹೇಳ್ತಿತ್ತು. ಏನು ಹೇಳ್ತಿದ್ದಪ್ಪ ಅಂದ್ರೆ, ನಿನಗೇನು ನಮ್ಮ ಮುತ್ತ ನಿನಗೆ ಕೊಟ್ಟು ನಡೆಸ್ಯಾನಲ್ಲ,
ಅದ ಪ್ರಕಾರನ ನಾನು ನಿನಗೆ ಕೊಟ್ಟು ನಡೆಸ್ತಾನೆ, ದುಃಖ ಪಡಬೇಡ ಅಂತ ಹೇಳಿ ಮುದುಕಿಗೆ ಹೇಳ್ತಿತ್ತ ಮೊಮ್ಮಗ. ಆಯ್ತಳತ್ತೇಕಂದ ಮುದುಕಿ ತೆಕ್ಕಿ ಬಿಡದು, ಮೊಮ್ಮಗನ ತೆಕ್ಕಿ ಬಿಡದು ಅಳ್ತಿತ್ತು ಮುದುಕಿ. ಎಷ್ಟು ಜನ ದುಃಖ ಪಡ್ತಿದ್ರು ಅಂದ್ರೆ ಆ ಮುದುಕಿಯ ಗೋಳನ್ನು ಕೇಳಿ ಯಾರು ಅಷ್ಟು ದುಃಖಗಳನ್ನು ಪಡ್ತಿದ್ರು. ಅವಾಗ ಚಿಟ್ಟಪಾಲಿಕೆ ಒಳಗಿಟ್ಟು ಒಯ್ತಿದ್ರು ಸ್ಮಶಾನಕ್ಕೆ. ಸ್ಮಶಾನಕ್ಕೆ ಹೋಗಿ ಚಿಟ್ಟಪಾಲಿಕೆ ಒಳಗಿಂದ ಓದಿ ಇಟ್ಟರು ಗೋರಿ ಅಂತಿತ್ತು. ಅಲ್ಲೋ ಎಷ್ಟು ನೀನು ಶ್ರೀಮಂತಿದ್ದರೇನು ಒಂದು ದಿವಸ ನನ್ನ ಒಳಗೆ ಬಂದು ಮಲ್ಕೊಳ್ಳೋ ಪರಿಸ್ಥಿತಿ ನನಗೆ ಬಂದು ಬಿಡ್ತಲ್ಲ ಅಂತ ಗೋರಿ ಕೇಳ್ತವನ. ಗೋರಿಗೆ ಹೆಣ ಅಂತಿತ್ತು, ನಾನಾರೇ ಏನು ಮಾಡಲಿ, ನನ್ನ ವಯಸ್ಸು ಮುಗಿತ್ತು, ಪರಮಾತ್ಮ ನನ್ನ ಕೊಂದು ಬಿಟ್ಟು ಅದಕ್ಕೆ ನಿನ್ನೊಳಗೆ ಮಲ್ಕೊಳಕ್ಕೆ ಬಂದ. ಅಲ್ಲಿ ಬಾಜು ಇದ್ದವ್ರು ಅಂತಿದ್ರು, ಎಲ್ಲಾನು ಸಂಪತ್ತು ಬಿಟ್ಟು ಅದನ್ನ ಹಂಚ್ಕೋತಾರೆ. ಯಾರದ ಮಕ್ಕಳು ಹಂಚ್ಕೋತಾರ, ಮೊಮ್ಮಕ್ಕಳು ಹಂಚ್ಕೋತಾರ, ಸ್ವಸ್ಥರು ಹಂಚ್ಕೋತಾರ, ಎಲ್ಲಾನು ಬಿಟ್ಟು ಬಾಯಾಗ ಮಣ್ಣು ಹಾಕ್ಕೊಂಡು ಸತ್ತು ಹೋಗಿಬಿಟ್ಟ ಶ್ರೀಮಂತ ಮಂದಿ. ಇಲ್ಲಿ ಕೂತು ಮಾತಾಡೋರು ಅಂತಿದ್ರು, ಹಿಂಗೆಲ್ಲ ಮಾತಾಡ್ತಿದ್ರು. ಆ ಮಾತಾಡೋ ಶಬ್ದ ಕೇಳಿ ಗೋರಿ ಎತ್ತಿತ್ತು. ನೋಡಿ ಜನ ನಿನ್ನ ಬಗ್ಗೆ ಎಷ್ಟು ವರ್ಣನೆ ಮಾಡಕತ್ತಾರೆ, ಯಾರಿಗಾರು ನೀ ದಾನವನ್ನು ಮಾಡಿದ್ಯಾ? ಮಂದಿಗೆ ಮಾಡೀನಿ, ನಾನು ನನ್ನ ಮನೆ ಒಳಗಿನವ್ರಿಗೆ ಯಾರಿಗೂ ಮಾಡಿಲ್ಲ. ಮನೆ ಒಳಗಿನವ್ರಿಗೆ ಸಂಪತ್ತು ಸಾಕಷ್ಟು ಗಳಿಸಿಟ್ಟ ಬಿಟ್ಟಾನೆ. ಹೊರಗಡೆನವ್ರಿಗೂ ಎಲ್ಲರಿಗೂ ಏನೆಲ್ಲ ಮಾಡಿಬಿಟ್ಟಾನೆ, ಎಲ್ಲರೂ ನೆನೆಸುವಂಥ ಕಾರ್ಯಗಳನ್ನು ಮಾಡಿಬಿಟ್ಟಾನೆ. ನನ್ನಲ್ಲಿ ಏನು ಉಳಿದದೆ ಅಂತ ಕೇಳ್ದ. ಅದಕ್ಕೆ ನಿನ್ನ ದೇವರು ಬೇಗ ಕಡ್ಕೊಂಡು ಬಿಟ್ಟಾನ, ಬಾ ನನ್ನೊಡನೆ ಮಲ್ಕೊಳ್ಳಕ್ಕಂತ ಗೋರಿ ಇಡ್ತಿತ್ತು. ಆ ಗೋರಿ ಒಳಗೆ ಇನ್ನೇನು ಇಡ್ತಿದ್ರು, ಮೊಮ್ಮಗ ಬಂದು ಅಳ್ತಿದ್ದ. ಮುತ್ಯ ನನಗೆ ದಿನ ಕೇಳಿದಾಗ ಒಂದು 5-10 ರೂಪಾಯಿ ಕೊಡ್ತಿದ್ದ.